ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ವಿಡಿಯೋ ಆದಮೇಲೆ ನಂದು ಅದರ್ ವೀಡಿಯೋಸ್ ಕೂಡ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಬರ್ತ್ಡೇ ಪ್ರೆಪ್. ಸೊ ಬರ್ತ್ಡೇಗೆ ಅಂತ ನಾನು ಫೇಸ್, ಹೇರ್ ಆ್ಯಂಡ್ ನೇಲ್ಸ್ನ ಪ್ರೆಪ್ ಮಾಡಿದ್ದೆ. ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ವೆರಿ ಫಸ್ಟ್ ಸ್ಟೆಪ್ ಏನಂತಂದರೆ ಬರ್ತ್ಡೇಗೆ ಏನಾದರೂ ಬೇಕಾಗಿದ್ದರೆ ಅದನ್ನು ಆರ್ಡರ್ ಮಾಡ್ಕೊಬಿಡ್ತೀನಿ, ಬಿಕಾಸ್ ಬೇಗನೆ ಬರುತ್ತೆ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಶೇವಿಂಗ್. ನಾನು ಯಾವಾಗಲೂ ಫೇಸ್ ಶೇವಿಂಗ್ ಮಾಡೋದಿಲ್ಲ, ಜಸ್ಟ್ ಐಬ್ರೋಸ್ ಆ್ಯಂಡ್ ಅಪ್ಪರ್ ಲಿಪ್ಸ್ ಅಷ್ಟೇ. ಯಾವುದಾದ್ರೂ ಸ್ಪೆಷಲ್ ಒಕೇಶನ್ಸ್ ಅಥವಾ ನನಗೇನಾದರೂ ಮಾಡಬೇಕು ಅಂತ ಫೀಲ್ ಆದರೆ ಮಾತ್ರ ಮಾಡೋದು. ಮೇ ಬಿ ಒಂದು ವರ್ಷಕ್ಕೆ 1-2 ಸಲ ಮಾಡ್ಬೋದೇನೋ ಅಷ್ಟೇ, ಬಿಕಾಸ್ ಸ್ಕಿನ್ ಅದು ತುಂಬಾ ಸೆನ್ಸಿಟಿವ್ ಇದೆ. ಸೊ ಅದಕ್ಕೋಸ್ಕರ ನಾನು ಫೇಸ್ ಶೇವಿಂಗ್ ಎಲ್ಲ ಅವಾಯ್ಡ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ ನೋಡಿದೆ ಗ್ರೋತ್ ಸ್ವಲ್ಪ ಜಾಸ್ತಿ ಆಗಿದೆ, ಸೊ ಅದಕ್ಕೆ ಐ ಥಾಟ್ ಆಫ್ ಶೇವಿಂಗ್. ಸೊ ಫೇಸ್ ಶೇವಿಂಗ್ ಇಸ್ ಆಲ್ ಡನ್. ಐ ಹೋಪ್ ಯು ಕ್ಯಾನ್ ಸಿ. ನಾನು ಈ ಸೈಡಲ್ಲಿ ಇದನ್ನು ಹೀಗೆ ಬಿಟ್ಟಿರ್ತೀನಿ, ಜಸ್ಟ್ ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ. ಐಬ್ರೋಸ್ ಎಲ್ಲ ನಾನು ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಐ ವಾಂಟ್ ಟು ಗಿವ್ ಇಟ್ ಅ ಶೇಪ್. ಪಾರ್ಲರಿಗೆ ಹೋಗಿ ಅವ್ರ ಹತ್ರ ನಾನು ಶೇಪ್ ಕೊಡಿಸ್ತೀನಿ. ಅಫ್ಕೋರ್ಸ್ ನಾವೇ ಮಾಡ್ಕೋಬೋದು, ಬಟ್ ಒನ್ಸ್ ಇನ್ ಅ ವೈಲ್ ಲೈಕ್ 6 ಮಂತ್ಸ್ ಹಾಗೆ ನಾನು ಅಲ್ಲಿಗೆ ಹೋಗಿ ಕ್ಲೀನಾಗಿ ಶೇಪ್ ಕೊಡಿಸ್ಬಿಡ್ತೀನಿ. ಸೊ ಶೇವಿಂಗ್ ಆಗಿದೆ, ಸ್ವಲ್ಪ ಇರಿಟೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಫೇವ್ರೆಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಶೇವಿಂಗ್ ಆದಮೇಲೆ ಯಾವುದೇ ಥರ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ದಟ್ ಈಸ್ ಇಟ್ ಕ್ಯಾನ್ ಬಿ ಎನಿಥಿಂಗ್, ವೈಟಮಿನ್ ಸಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವ ಥರನೂ ಮಾಡೋಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಬಂದು ಹೇರ್ ಮಾಸ್ಕ್. ಹೇರ್ ಚೆನ್ನಾಗಿತ್ತು ಅಂತ ಅಂದರೆ ಕಂಪ್ಲೀಟ್ ಲುಕ್ಕೇ ಚೆನ್ನಾಗಿರುತ್ತೆ. ಬಟ್ ನಿಮ್ಮ ಹೇರ್ ಒಂದು ಚೆನ್ನಾಗಿಲ್ಲ ಅಂತಂದರೆ ಎಷ್ಟೇ ಥರ ಚೆನ್ನಾಗಿ ರೆಡಿ ಆದರೂ ನಮ್ಮ ಲುಕ್ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೆ ನಾನು ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಮ್ಯಾಟ್ರಿಕ್ಸ್ ಸ್ಮೂತ್ ಆ್ಯಂಡ್ ಸ್ಟ್ರೇಟ್ ಹೇರ್ ಮಾಸ್ಕ್. ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡ್ಬೋದು ಅಥವಾ ಹೋಮ್ ಮೇಡ್ ಮಾಸ್ಕ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಮ್ಯಾಟ್ರಿಕ್ಸ್ ಶ್ಯಾಂಪೂ ಅಲ್ಲಿ ಹೇರ್ ವಾಶ್ ಮಾಡಿರಬೇಕು, ಅವಾಗಲೇ ಇದು ಬೆಟರ್ ರಿಸಲ್ಟ್ನ ಕೊಡೋದು. ಸೊ ನಾನು ಆಲ್ರೆಡಿ ಹೇರ್ ವಾಶ್ನ ಮಾಡಿದ್ದೀನಿ. ಆಸ್ ಯು ಕ್ಯಾನ್ ಸಿ ಹೇರ್ ಡ್ಯಾಂಪ್ ಇದೆ, ಡ್ಯಾಂಪ್ ಹೇರಲ್ಲೇ ಮಾಸ್ಕ್ನ ಅಪ್ಲೈ ಮಾಡ್ತೀನಿ. ಆಸ್ ಯು ಕ್ಯಾನ್ ಸಿ ಹೇರ್ ಮಾಸ್ಕ್ ಎಲ್ಲ ಅಪ್ಲೈ ಮಾಡಿ ಆಗಿದೆ. ನಾನು ಇನ್ನೊಂದು ಅಡಿಷನಲ್ ಸ್ಟೆಪ್ ಫಾಲೋ ಮಾಡ್ತೀನಿ. ಅದೇನು ಅಂತಂದರೆ ಯೂಸಿಂಗ್ ದಿಸ್. ಇದು ಕಂಪ್ಲೀಟ್ಲಿ ಆಪ್ಷನಲ್, ಯು ಕ್ಯಾನ್ ಸ್ಕಿಪ್ ದಿಸ್ ಸ್ಟೆಪ್ ಇಫ್ ಯು ವಾಂಟ್. ಬಟ್ ನಾನು ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ನನ್ನ ಹೇರ್ ಡ್ರೈ ಇದೆ. ಸೊ ಅದು ಯಾವಾಗಲೂ ಕ್ಯೂಟಿಕಲ್ಸ್ ಕ್ಲೋಸ್ ಆಗಿರುತ್ತೆ. ಆ ಕ್ಯೂಟಿಕಲ್ಸ್ನ ಓಪನ್ ಮಾಡಿದಾಗಲೇ ನಾವೇನಾದರೂ ಪ್ರಾಡಕ್ಟ್ ಹಾಕಿರ್ತೀವಲ್ಲ ಅದು ಅಬ್ಸರ್ವ್ ಆಗೋದು. ಸೊ ಆ ಕ್ಯೂಟಿಕಲ್ಸ್ನ ಓಪನ್ ಮಾಡಬೇಕಂತಂದರೆ ನಾವು ಸ್ವಲ್ಪ ಅದಕ್ಕೆ ಹೀಟ್ನ ಪ್ರೊಡ್ಯೂಸ್ ಮಾಡಬೇಕು. ಅದಕ್ಕೋಸ್ಕರನೇ ಇದಿರೋದು. ಇದೊಂದು ಹೀಟ್ ಹೆಡ್ ಮಾಸ್ಕ್ ಅಂತ ಹೇಳ್ಬೋದು. ಸೊ ಹೇಗೆ ಯೂಸ್ ಮಾಡೋದು ಅಂತಂದರೆ ಕಂಪ್ಲೀಟ್ ಹೇರ್ನ ಈ ಥರ ಒಂದು ಬನ್ನಲ್ಲಿ ಹಾಕಿ ಇದನ್ನು ಜಸ್ಟ್ ಅಪ್ಲೈ ಲೈಕ್ ದಿಸ್. ಸೊ ಪ್ಲೀಸ್ ಡೋಂಟ್ ಜಡ್ಜ್ ಮೀ ಫಾರ್ ದಿಸ್ ಲುಕ್. ಇದರಲ್ಲಿ ಹೀಟ್ ಕಂಟ್ರೋಲಿಂಗ್ ಇರುತ್ತೆ. ನಾನು ಪ್ಲಗ್ ಇನ್ ಮಾಡಿಲ್ಲ, ಜಸ್ಟ್ ವಿಡಿಯೋಗೋಸ್ಕರ ತೋರಿಸ್ತಾ ಇರೋದು. ಎಷ್ಟು ಬೇಕೋ ಹೀಟ್ ಅಷ್ಟಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಈ ಹೆಡ್ ಮಾಸ್ಕ್ ಇಲ್ಲ, ಬಟ್ ನೀವು ಸ್ಟಿಲ್ ಹೀಟ್ ಪ್ರೊಡ್ಯೂಸ್ ಮಾಡಬೇಕು ನಿಮ್ಮ ಹೇರ್ ಸ್ಟ್ಯಾಂಡ್ಸ್ಗೆ ಅಂತಂದರೆ ಯು ಕ್ಯಾನ್ ಯೂಸ್ ಅ ಟವಲ್ ಮೆಥಡ್. ಟವಲ್ನ ಫಸ್ಟು ಹಾಟ್ ವಾಟರಲ್ಲಿ ಡಿಪ್ ಮಾಡಿ ದೆನ್ ಅದನ್ನು ಕಂಪ್ಲೀಟ್ ಆಗಿ ಹಿಂಡಿ ಅದನ್ನು ಹೇರಿಗೆ ಹಾಕೊಂಡ್ರೆ ಮುಗೀತು. ಅದು ಕೂಡ ಸೇಮ್ ರಿಸಲ್ಟ್ ಕೊಡುತ್ತೆ. ಬಟ್ ಅದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಟವಲ್ನ ನೀರಲ್ಲಿ ಹಜ್ಜಿರ್ತೀವಲ್ಲ, ಅದು ನೀರು ತೊಟುಕ್ತಾ ಇರುತ್ತೆ. ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್. ಅದು ಸ್ವಲ್ಪ ಕೆಯಾಟಿಕ್ ಅನ್ಸುತ್ತೆ ನನಗೆ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದು. ಸೊ ಇದು 30 ಮಿನಿಟ್ಸ್ ನಾನು ಇದನ್ನು ಹೀಗೆ ಬಿಡ್ತೀನಿ. ಮೀನ್ ವೈಲ್ ವಿಲ್ ಡೂ ಆರ್ ನೇಲ್ಸ್.
ದ್ಯಾಟ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.